ಹಾಯ್ ಎಲ್ರಿ, ಹೆಂಗಿದ್ರಿ ಮರ್ರ? ಇವತ್ತು ಸಂಡೇ ಅಲ್ಲ, ಮೀನು ತಿನ್ಕಂದು ಹೇಳಿ ಅನಿಸ್ತಾ, ಹಾಗಾಗಿ ಮೀನು ತಕಪ್ಪ ಅಂತ ಹೇಳಿ ನಂದುಸಿಗೆ ಹೋಗ್ತಾ ಇದ್ದೆ. ಸಂಡೇ ಅಲ್ಲದೆ ಇವತ್ತು ನಾ ಮೀನು ತಿನ್ನಲಿಲ್ಲ ಅಂತ ಹೇಳಿದ್ರೆ ಮೀನಿಗೆ ಬೇಜಾರಾತಿಲ್ಲ. ಅದಕ್ಕೋಸ್ಕರ ಯಾವ ನಮೂನಿ ಮೀನು ಇತ್ತಂದು ಹೇಳಿ ನೀವೇ ಕಾಣ್ತಾ ಇದ್ರಿ ಅಲ್ದ ಮರ್ರ. ಇಷ್ಟೆಲ್ಲ ಮೀನು ಇತ್ತಂದು ಹೇಳಿ ನಂಗೆ ಗೊತ್ತೇ ಇಲ್ಲ, ಇದೇ ಫಸ್ಟ್ ಟೈಮ್ ಕಂಡದ್ದು ನಾನು. ಮೀನು ರೇಟ್ ಕಂಡ್ರೆ ನಾವು ಊರು ಬದೆಗಾರ ಅದ್ರಾಗೆ 4 ದಿನ ಅಡುಗೆ ಉಣ್ಲಕ್ಕ ಅಷ್ಟು ಮೀನು ರೇಟ್ ಜಾಸ್ತಿ ಇತ್ತು. ಯಾವ ಮೀನು ರೇಟ್ ಕಂಡ್ರು 800-900 ಇತ್ತು. ಕಡೆ ಲಾಸ್ಟ್ ಇಯರ್ ಬೇಡ ಅಂತ ಹೇಳಿ ಬಂಗಡಿ ಮೀನೇ ತಗೊಂಡೆ. ಅದು 1 kgಗೆ 420 ರೂಪಾಯಿ ಇತ್ತು. ನಾನು ಅರ್ಧ kg ಮೀನು ತಗೊಂಡೆ. ಅದನ್ನು ಚಂದ ಮಾಡಿ ಕಟ್ ಮಾಡಿಕೊಡಿ ಅಂತ ಹೇಳಿ ಕಟ್ ಮಾಡಿಕೊಟ್ರು ಅವ್ರ ಕಡೆಗೆ. ಕಾಣಿ ನೀವೇ ಕಟ್ ಮಾಡ್ತಾ ಇದ್ರಲ್ಲ ಎಷ್ಟು ಚಂದ ಮಾಡಿ ಅಂತ ಹೇಳಿ. ಊರ್ ಬದೆಗಾರೆ ನಾವೇ ಮೀನು ಕಟ್ ಮಾಡ್ಕ, ಇಲ್ಲ ಅದೊಂದು ರಗಳೆ ಇಲ್ಲ, ಅವರೇ ಕಟ್ ಮಾಡಿ ಕೊಡ್ತಾರತ್ತೆ. ಊರ್ ಬದೆಗಾರೆ ಫ್ರೆಶ್ ಮೀನು ಸಿಕ್ಕುತ್ತೆ, ಬೆಂಗಳೂರು ಬದೆಗಾರ ಫ್ರೆಶ್ ಮೀನು ಸಿಕ್ಕತ್ತೆ ಅಂತ ಹೇಳಿ ಅನ್ಕೊಂಬತ್ತಿಲ್ಲ. ಬಟ್ ಸಿಕ್ಕು ಮೀನೇ ಫ್ರೆಶ್ ಅಂತ ಹೇಳಿ ಅನ್ಕೊಂಡು ನಾವು ತಿನ್ಕಷ್ಟೇ. ಒಂದು ಲೈಕ್ ಅಂತ ಅಂದರೆ ಹೇಳ್ರೆ ಚಂದ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಎಷ್ಟು ಚಂದ ಮಾಡಿ ಪ್ಯಾಕ್ ಮಾಡಿರ ನೀವೇ ಕಾಣಿ. ಈಗ ಫೈನಲಿ ಮನೆ ಬಂದು ರೀಚ್ ಆದೆ. ಒಂದು ಪಾತ್ರಕ್ಕೆ ಹಾಕ್ತಾ ಇದ್ದೆ ತಂದು ಮೀನನ್ನೆಲ್ಲ. ಏನು ಜಾಸ್ತಿ ಮೀನು ತರಲಿಲ್ಲ, ಅರ್ಧ kg ಅಂತ ಹೇಳಿದ್ರೆ 4 ಬಂಗಡಿ ಮೀನು ಬಂದದ್ದು. ಈಗ ಫಸ್ಟ್ ಹ್ಯಾಂಗೆ ಮಾಡೋದಂತ ಹೇಳಿ ನಾ ಮಾಡ್ತಾ ಇರೋ ರೆಸಿಪಿ ಯಾವುದಂತ ಹೇಳಿದ್ರೆ ಕುಂದಾಪುರ ನಮ್ಮೂರ ಸ್ಟೈಲ ನಾವು ಹೆಂಗೆ ಬಂಗಡಿ ಫ್ರೈ ಮಾಡ್ತು ಹಂಗೆ ಮಾಡ್ತಾ ಇರೋದು. ಫಸ್ಟ್ ಚಂದ ಮಾಡಿ ಮೀನೆಲ್ಲ ತೊಳ್ಕಣ್ಕ ವಾಶ್ ಮಾಡ್ಕಣ್ಕಂತ ಹೇಳ್ರೆ ಮತ್ತು ನೀವು ಸೋಪೆಲ್ಲ ಹಾಕಿ ವಾಶ್ ಮಾಡಬೇಡಿ ಮರ್ರೆ. ನಾ ಹೇಳೋದು ಚಂದ ಮಾಡಿ ನೀರು ಹಾಕಿ ವಾಶ್ ಮಾಡ್ರೆ ಸಾಕಂತ ಹೇಳಿ ಹೇಳೋದು. ಜೋಕ್ ಮಾಡೋದು ಮರ್ರೆ ಇದೆಲ್ಲ. ತಕಾಪತಿ ಇಡೀ ಮೀನೇ ತಂದಿದೆ. ಈಗ ಚಂದ ಮಾಡಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡೆ. ಈಗ ಮೀನು ಫ್ರೈ ಮಸಾಲೆಗೆ ಎಂಥದೆಲ್ಲ ಐಟಮ್ ಬೇಕಂತ ಹೇಳಿ ಒಂದು 6-7 ಒಣಮೆಣಸು ತಗೊಂಡಿದೆ. ಅರ್ಧ ಇಂಚ್ ಫಸ್ಟ್ ಶುಂಠಿ ತಗೊಂಡಿದೆ. ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ತಗೊಂಡಿದೆ. ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ವಾಮ, ಕಡೆ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಕಡೆಗೆ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದೆ. ಈಗ ಎಲ್ಲನೂ ಚಂದ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೀವೇ ಕಾಣ್ತಾ ಇದ್ರಲ್ಲ ಎಷ್ಟು ಚಂದ ಗ್ರೈಂಡ್ ಆಯ್ತು ಅಂತ ಹೇಳಿ. ಇಷ್ಟು ಗ್ರೈಂಡರ್ ಸಾಕು, ಸಣ್ಣಕ್ಕೆ ಗ್ರೈಂಡ್ ಆಯ್ತು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮೀನು ಇತ್ತಲ್ಲ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿ, ಕಡೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಹಾಕಿ, ಈ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಹಾಕಿ ಚಂದ ಮಾಡಿ ಕಲಸಿ ಇಟ್ಕೊಳ್ಕ. ಒಂದು 10 ನಿಮಿಷದವರೆಗೂ ಅದು ಮಸಾಲೆ ಒಟ್ಟಿಗೆ ಮೀನಿರಲಿ, ಮಸಾಲೆ ಎಲ್ಲ ಚಂದ ಹೀರ್ಕೊಳ್ಕ. ಮಸಾಲೆ ಚಂದ ಮಾಡಿ ಹೀರ್ಕೊಂಡ್ರೆ ಅದರ ಮೀನು ಫ್ರೈ ಟೇಸ್ಟು ಅಷ್ಟೇ ಲೈಕ್ ಬರುತ್ತೆ. ಈಗ ಎಂತ ಮಾಡಿ ಅಂತ ಹೇಳಿದ್ರೆ ಗ್ಯಾಸ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಹಂಚು ಇಟ್ಕೊಳ್ಳಿ. ಹಂಚು ಕಾದ್ರ ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಮತ್ತು ಕಡೆಗೆ ಹಂಚು ಬಿಸಿ ಇತ್ತಂದು ಹೇಳಿ ಕೈಯ ಕೆಟ್ಟು ಹೊಯ್ಬೇಡಿ, ಮತ್ತು ಕೈ ಸುಟ್ಟಿ ಕಡೆ ಮೀನು ತಿಂಬ ಆಸೆಗೆ ಅದೆಲ್ಲ ಮಾಡ್ಕೊಳ್ಬೇಡಿ ಮರ್ರ. ಮತ್ತು ಮೀನು ತಿಂಬಕೂ ಆತಿಲ್ಲ ಕಡೆಗೆ. ಈಗ ಮೀನಿಗೆಲ್ಲ ಮಸಾಲೆ ಹಾಕಿ ಇಟ್ಟಿರಿ ಅಲ್ಲ, ಒಂದೊಂದೇ ಮೀನು ತಗೊಂಡು ಚಂದ ಮಾಡಿ ರವೆ ತಾಕ್ಸಿ ಒಂದೊಂದೇ ಹಂಚಾಗಿ ಇಡಿ. ಮತ್ತು ಎಲ್ಲ ಒಟ್ಟೊಟ್ಟೆ ಇಡಕ್ಕೆ ಹೋಯ್ಬೇಡಿ, ಒಂದೊಂದೇ ಹಂಚಾಗೆ ಲೈನಾಗಿ ಇಡ್ತಾ ಹೋಗಿ. ಈಗ ಎಂತ ಗೊತ್ತಾ ಮರ್ರೆ, ಮೀನಿಗೂ ಹಂಚಿಗೂ ಎಣ್ಣೆಗೂ ದೊಡ್ಡ ಯುದ್ಧನೇ ಆಯ್ತು. ಒಂದು 5 ನಿಮಿಷ ನಾವು ಸೈಡಿಗೆ ಹೋಗಿ ನಿಂತ್ಕೊಂಡ್ರೆ ಅಡ್ಡಿಲ್ಲ, ಇಲ್ಲಾಂದ್ರೆ ಚಟ ಅಂತ ಹೇಳಿ ಮೈಗೆಲ್ಲ ಸೀರಿ ಬಿಡುತ್ತೆ. ಈಗ ಎಷ್ಟು ಚಂದ ಮಾಡಿ ಮೀನು ಬೇಯ್ತೈತೆ ಕಾಣಿ, ದೂರ ನಿಂತ್ಕ ಕಾಣಿ. ಮತ್ತು ಮೈ ಮೇಲೆ ಸಿಡುಕ್ಕೆ ನೀವು ಬೇಕಾದ್ರೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಯ್ಕಣಿ ಮೇಲೆ.
ಈಗ ಬೆಂದಿತ್ತ, ಇನ್ನೊಂದು ಸೈಡ್ ಬೆಂದಲಿ ಅಂತ ಹೇಳಿ ನಾನು ಮುಚ್ಚಾಕ್ತಾ ಇದ್ದೆ ಈಗ ಮೀನನ್ನು. ಈಗ ಒಂದು 10 ನಿಮಿಷ ಈ ಮೀನಿನ ಸುದ್ದಿಗೆ ಹೊಯ್ಲೇಬೇಡಿ, ಅದರಷ್ಟಕ್ಕೆ ಅದನ್ನು ಬಿಡೀನಿ, ಅದೇ ಚಂದ ಮಾಡಿ ಬೆಂದ್ಕಂತತ್ತ. ಮತ್ತು ನಮಗೆಂತ ಕಲ್ದೆ ಬೇರೆಯವ್ರ ಸುದ್ದಿ, ಅದು ರೆಡಿ ಆದ್ಮೇಲೆ ನಾವು ತಿಂದ್ರಾಯ್ತಲ್ದೆ. ಈಗ ಥರ ಆದ ಬಂಗಡಿ ಮೀನು ಫ್ರೈ ಕುಂದಾಪುರ ಸ್ಟೈಲ್ ಹೆಂಗೆ ಮಾಡ್ತು ಅಂತ ಹೇಳಿ ರೆಡಿ ಮಾಡಿದೆ. ವೀಡಿಯೋದ ಸ್ವಲ್ಪ ಜೋಕಾಗಿ ಮಾತಾಡಿದೆ, ಏನು ಮನಸ್ಸಿಗೆ ಹೈಕೊಂಬೇಡಿ ಅದನ್ನೆಲ್ಲ. ಮಾತೆಲ್ಲ ಜಾಸ್ತಿ ಹೊಟ್ಟೆ ಹೈಕೊಂಬೇಡಿ, ಮೀನು ಮಾತ್ರ ಸರಿಯಾಗಿ ಹೊಟ್ಟೆ ಹೈಕಣಿ. ಟೇಸ್ಟ್ ಹೆಂಗಿತ್ತಂದು ಹೇಳಿ, ಮತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು. ನೀವು ಬರಿ ಬಾಯ ತಿಂತ್ರಿಯೋ ಅನ್ನದ ಜೊತೆ ಹೈಕ ತಿಂತ್ರಿಯೋ ನಿಮ್ಮ ಇಷ್ಟ. ನಾವು ಬರಿ ಬಾಯಾಗೂ ಸ್ವಲ್ಪ ಟೇಸ್ಟ್ ಕಂಡೆ, ಅನ್ನದ ಜೊತೆ ಹೈಕೊಂಡು ಟೇಸ್ಟ್ ಕಂಡೆ. ನನ್ನ ಚಾನಲ್ 969 ಜನ ಸಬ್ಸ್ಕ್ರೈಬರ್ ಆಗಿರಿ, ಇನ್ನೊಂದು 31 ಜನ ಕಡಿಮೆ ಇದ್ರೆ ನೀವೆಲ್ಲ ಒಂದು ಸಪೋರ್ಟ್ ಮಾಡ್ರೆ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಎಲ್ಲರೂ ಒಂದು ಮಾಡಿ. 1K ಸಬ್ಸ್ಕ್ರೈಬರ್ ಆಪಕ್ಕೂ ಹೊಸ ಸ್ಟೈಲ್ ಮೀನು ಫ್ರೈಯಾಗಿ ಮತ್ತೆ ಬತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.